ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಒಂದು ಗಾದೆ ಮಾತಿದೆ, ಕೇಳಿದೀರಲ್ವಾ? ಈ ಗಾದೆ ಮಾತು ಸಿಎಂ ಸಿದ್ದರಾಮಯ್ಯ ಅದೇ ರೀತಿ ಅವರ ಸರ್ಕಾರಕ್ಕೆ ಕರೆಕ್ಟ್ ಆಗಿ ಹೋಲಿಕೆ ಆಗುತ್ತೆ ನೋಡಿ. ಅಲ್ಲರಿ, ನಮ್ಮದೇ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಕಾಂಗ್ರೆಸ್ ಶಾಸಕರು ಅನುದಾನ ಸಿಗ್ತಾ ಇಲ್ಲ ಅಂತ ಗೋಳಾಡ್ತಾ ಇದ್ದಾರೆ. ಗ್ಯಾರಂಟಿಗಳಿಂದಾಗಿ ಅಭಿವೃದ್ಧಿ ಮಾಡೋದಕ್ಕೆ ಅನುದಾನನೇ ಸಿಗ್ತಾ ಇಲ್ಲ ಅಂತ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರೇ ಹಲವಾರು ಬಾರಿ ಹೇಳಿದ್ದಾರೆ. ಇಷ್ಟೆಲ್ಲ ಇರುವಾಗ ಮೊದಲು ನಮ್ಮ ರಾಜ್ಯದ ಅಭಿವೃದ್ಧಿಯನ್ನ ಮಾಡೋದು ಬಿಟ್ಟು ಸಿದ್ದರಾಮಯ್ಯನವರಿಗೆ ಕೇರಳದ ಮೇಲೆ ಅದ್ಯಾಕೋ ಭಾರೀ ಪ್ರೀತಿ ಕಾಣ್ತಾ ಇದೆಯಪ್ಪ. ಅದರಲ್ಲೂ ವಯನಾಡು ಲೋಕಸಭಾ ಕ್ಷೇತ್ರದ ಮೇಲೆ ಭಾರೀ ಪ್ರೀತಿ, ಭಾರೀ ಕಾಳಜಿ. ಯಾಕಂದ್ರೆ ಅಲ್ಲಿ ಸಂಸದೆ ಯಾರು ಹೇಳಿ? ಪ್ರಿಯಾಂಕಾ ವಾದ್ರಾ ಅಲ್ವೇ? ಅದಕ್ಕೆ ಗಾಂಧಿ ಕುಟುಂಬ ಓಲೈಕೆಗೆ ಸಿದ್ದರಾಮಯ್ಯನವರು ಕೇರಳದ ವಯನಾಡು ಕ್ಷೇತ್ರಕ್ಕೆ ಅನುದಾನವನ್ನ ಕೇಳದಿದ್ರು ಕೊಡ್ತಾರೆ. ಅದೇ ಬೆಂಗಳೂರಿಗೆ ಗುಂಡಿ ಮೇಲೆ ಗುಂಡಿನೇ ಬೀಳಲಿ, ಜನ ಹೋಗಿ ಸಾಯ್ಲಿ, ಆ ಗುಂಡಿಗಳನ್ನು ಮುಚ್ಚೋದು ಇಲ್ಲ, ಅದವರ ಕಣ್ಣಿಗೆ ಕಾಣಿಸೋದು ಇಲ್ಲ. ವೀಕ್ಷಕರು, ಸಿಎಂ ಸಿದ್ದರಾಮಯ್ಯನವರಿಗೆ ಕೇರಳದ ವಯನಾಡು ಲೋಕಸಭಾ ಕ್ಷೇತ್ರದ ಮೇಲಿನ ಪ್ರೀತಿ ಇದೇ ಮೊದಲೇನಲ್ಲ. ಈ ಹಿಂದೆ ರಾಹುಲ್ ಗಾಂಧಿ ಅವರು ಸಂಸದರಾಗಿದ್ದಾಗಲೂ ಕೂಡ ಅದೇ ಪ್ರೀತಿ ಇತ್ತು, ಅದೇ ಕಾಳಜಿ ಇತ್ತು. ಈಗ ಪ್ರಿಯಾಂಕಾ ಗಾಂಧಿ ಆ ಕ್ಷೇತ್ರದ ಸಂಸದೆ ಆದ ಮೇಲೆ ಆ ಪ್ರೀತಿ, ಆ ಕಾಳಜಿ ಇನ್ನೊಂದು ಸ್ವಲ್ಪ ಜಾಸ್ತಿಯಾಗಿ ಮುಂದುವರಿತಾ ಇದೆ ಅಷ್ಟೇ. ಅಲ್ಲ ಸಿದ್ದರಾಮಯ್ಯನವರೇ, ಇಷ್ಟೊಂದು ರಾಜಕೀಯ ಅನುಭವ ಇರುವಂತವ್ರು ನೀವು, ಯಾಕೆ ಅವರನ್ನ ಮೆಚ್ಚಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ? ನಿಮಗೆ ನೀವೇ ಒಂದು ಬಾರಿ ಪ್ರಶ್ನೆ ಮಾಡ್ಕೊಳ್ಳಿ, ಇದು ಗುಲಾಮಗಿರಿಯ ಸಂಕೇತ ಅಲ್ಲವೇ? ಒಂದು ಕುಟುಂಬಕ್ಕೆ ಇಷ್ಟೊಂದು ಗುಲಾಮಗಿರಿ ಬೇಕಾ ಸಿದ್ದರಾಮಯ್ಯನವರೇ? ನಾಳೆ ರಾಹುಲ್ ಗಾಂಧಿ ಬೇಜಾರಾಗ್ತಾರೆ ಅಂತ ಉತ್ತರ ಪ್ರದೇಶದ ಅಮೇಥಿ ಕ್ಷೇತ್ರಕ್ಕೂ ಇದೇ ರೀತಿ ಅನುದಾನವನ್ನು ಕೊಡ್ತೀರಾ ಹೇಗೆ? ಸಿದ್ದರಾಮಯ್ಯನವರೇ, ಒಂದು ನೆನಪಿರ್ಲಿ, ಜನ ಎಲ್ಲವನ್ನ ಗಮನಿಸ್ತಾ ಇದ್ದಾರೆ, ನೋಡ್ತಾ ಇರಿ. ಮುಂದಿನ ದಿನಗಳಲ್ಲಿ ಪಾಠವನ್ನ ಹೇಗೆ ಕಲಿಸ್ಬೇಕು ಕಲಿಸ್ತಾರೆ. ಹೇಗೆ ಅನ್ನುವಂಥದ್ದು ಬಹುಶಃ ಸಮಯ ಬಂದಾಗ ಅರ್ಥ ಆಗುತ್ತೆ ಬಿಡಿ. ವೀಕ್ಷಕರ, 2 ದಿನಗಳ ಹಿಂದೆ ಸರ್ಕಾರ ಒಂದು ಆದೇಶವನ್ನು ಹೊರಡಿಸುತ್ತೆ. ಪೂರಕ ಅಂದಾಜಿನಲ್ಲಿ ಕೇರಳ ರಾಜ್ಯದ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಭೂಕುಸಿತದಿಂದ ಹಾನಿಗೊಳಗಾದವರ ಪುನರ್ವಸತಿಗೆ 10 ಕೋಟಿ ರೂಪಾಯಿಯನ್ನ ನಾವು ಕೊಡ್ತಾ ಇದ್ದೀವಿ. ಭೂಕುಸಿತದಿಂದ ಹಾನಿಗೆ ಒಳಗಾದಂತಹ 100 ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸೋದಕ್ಕೆ ಇಲ್ಲಿ 10 ಕೋಟಿ ಅನುದಾನವನ್ನ ಮೀಸಲಿಡ್ತಾ ಇದ್ದೀವಿ. ಕಂದಾಯ ಇಲಾಖೆ ಅಡಿಯಲ್ಲಿ ಬರುವಂತಹ SDRF ಅನುದಾನ ನೀಡ್ತಾ ಇದ್ದೀವಿ ಅಂತ ಉಲ್ಲೇಖವನ್ನು ಮಾಡ್ತಾರೆ. ಅಲ್ಲಿಗೆ ಪ್ರಿಯಾಂಕಾ ವಾದ್ರಾ ಅವರು ಸಂಸದೆಯಾಗಿರುವಂತಹ ವಯನಾಡು ಕ್ಷೇತ್ರದ ಮೆಪ್ಪಾಡಿ ಹಾನಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಹಣವನ್ನ ನೀಡ್ತಾ ಇದೆ. ಬಹಳ ಚರ್ಚೆಗಳಾಗ್ತಾ ಇದೆ ಇದರ ಮೇಲೆ. ಅಲ್ಲ, ನಾನು ಹೇಳ್ತಾ ಇರುವಂತದ್ದು, ಅವತ್ತು ಅವಘಡ ಆದ ಕೂಡಲೇ ಕೊಟ್ಟಿದ್ರೆ ಅದು ಬೇರೆನೇ ವಿಚಾರ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅವರಿಗೆ ಆಹಾರದ ವಿಚಾರದಲ್ಲಿ ಆಗಿರಬಹುದು ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಅದನ್ನು ಒದಗಿಸಿಕೊಡಬಹುದಿತ್ತು. ನಾನು ಮಾನವೀಯ ದೃಷ್ಟಿಯಿಂದ ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ವರ್ಷಗಳು ಕಳೆದ ಮೇಲೆ ನೀವು ಕೊಡ್ತಾ ಇದ್ದೀರಲ್ವಾ, ಯಾಕೋ ಇದು ನಾರ್ಮಲ್ ಅಂತ ಕಾಣಿಸ್ತಾ ಇಲ್ಲ. ಈಗ ಕೊಡ್ತಾ ಇರುವಂತದ್ದು ಅದು ಎಲ್ಲಿಗೆ ತಲುಪಬೇಕೋ ಅಲ್ಲಿಗೆ ಖಂಡಿತವಾಗ್ಲೂ ತಲುಪಲ್ಲ, ಅದು ಬೇರೆ ಕಡೆನೇ ತಲುಪುತ್ತೆ ಅನ್ನುವಂಥದ್ದು ನಮಗೂ ಗೊತ್ತು ಸಿದ್ದರಾಮಯ್ಯನವರೇ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಮಳೆ ಹಾನಿಯಿಂದ ಸಾವಿರಾರು ಮನೆಗಳು ಬಿದ್ದಿವೆ, ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ನೋಡಿ. ಆದ್ರೂ ಸರ್ಕಾರ ಮಾತ್ರ ಕಣ್ಣಿಗೆ ಪಟ್ಟಿಯನ್ನ ಕಟ್ಕೊಂಡು ಕೂತ್ಕೊಂಡು ಬಿಟ್ಟಿದೆ. ಯಾಕೆ ಅದು ಕಾಣಿಸಲ್ವಾ ನಿಮಗೆ? ಅದನ್ನು ಸರಿ ಮಾಡಿಸೋದಕ್ಕಾಗಲ್ವಾ ನಿಮ್ಗಳಿಗೆ? ಜನರ ಮಾತಾಡ್ತಾ ಇದ್ದಾರೆ. 2013ರಿಂದ 2018ರವರೆಗಿದ್ದಂತಹ ಸಿಎಂ ಸಿದ್ದರಾಮಯ್ಯನವರೇ ಬೇರೆ, ಈಗ ಇರುವಂತಹ ಸಿಎಂ ಸಿದ್ದರಾಮಯ್ಯನವರೇ ಬೇರೆ. ಬೇರೆ ಆಗ್ತಾರೆ ಯಾಕೆ ಹೇಳಿ? ಸಿಎಂ ಕುರ್ಚಿ ಅಲಗಾಡ್ತಾ ಇಲ್ವೇ? ಮಾಜಿ ಸಚಿವ ರಾಜಣ್ಣ ಅವರೇ ಹೇಳಿದ ಹಾಗೆ ಸೆಪ್ಟೆಂಬರ್ ಕ್ರಾಂತಿ ಆಗಬಿಡುತ್ತಾ ಅನ್ನುವಂತಹ ಭಯ ಅವರಿಗೆ. ಹಾಗಾಗಿ ಸಿದ್ದರಾಮಯ್ಯನವರು ಗಾಂಧಿ ಕುಟುಂಬದ ಮನವೊಲಿಕೆಗೆ ಮುಂದಾಗಬಿಟ್ಟಿರುವಂಥದ್ದು. ಇಲ್ಲಿ ಅದರಲ್ಲೂ ಮಜಾ, ಗಾಂಧಿ ಕುಟುಂಬದಲ್ಲೇ ಪರ ವಿರೋಧ ಬೇರೆ ಬೇರೆ ಇದೆ. ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರ ಪರ ಅಂತೆ, ಇನ್ನು ಪ್ರಿಯಾಂಕಾ ವಾದ್ರಾ ಮತ್ತು ಸೋನಿಯಾ ಗಾಂಧಿ DK ಶಿವಕುಮಾರ್ ಅವರ ಪರ ಅಂತೆ. ಅಧಿಕಾರ ಹಂಚಿಕೆ ಚರ್ಚೆ ನಡೆಯುವಂತಹ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿ ಅವರ ಮನವೊಲಿಕೆ ತುಂಬಾ ಅಗತ್ಯ. ಹಾಗಾಗಿ ಪ್ರಿಯಾಂಕಾ ವಾದ್ರಾ ಸಂಸದೆ ಆಗಿರುವಂತಹ ಕೇರಳದ ವಯನಾಡು ಕ್ಷೇತ್ರಕ್ಕೆ
10 ಕೋಟಿ ಅಲ್ಲ, ಕೇಳಿದ್ರು ಕೇಳದಿದ್ರು 100 ಕೋಟಿ ದುಡ್ಡು ಕೊಡೋದಕ್ಕೂ ಬೇಕಾದ್ರೂ ಸಿದ್ದರಾಮಯ್ಯನವರು ರೆಡಿ ಆಗಿದ್ದಾರೆ. ನಾನು ಆಗ್ಲೇ ಹೇಳ್ದ ಹಾಗೆ ಇದೇ ಮೊದಲೇನಲ್ಲ. ಈ ಹಿಂದೆ ರಾಹುಲ್ ಗಾಂಧಿ ಅವರು ಕೂಡ 2019ರಿಂದ 2024ರವರೆಗೆ ಕೇರಳದ ವಯನಾಡು ಕ್ಷೇತ್ರದ ಸಂಸದರಾಗಿದ್ರು. ಆಗಲೂ ಆ ವಯನಾಡು ಏನು ನಮ್ಮ ಕರ್ನಾಟಕದ ಲೋಕಸಭಾ ಕ್ಷೇತ್ರ ಅನ್ನೋ ಹಾಗೆ ಈ ಸರ್ಕಾರ ಬಹಳ ಕಾಳಜಿ ವಹಿಸಿತ್ತಪ್ಪ. ಒಂದು ಘಟನೆ ಹೇಳ್ತೀನಿ, ನಿಮಗೆ ನೆನಪಿರಬಹುದು ಮೋಸ್ಟ್ಲಿ, ಆದ್ರೂ ಹೇಳ್ತೀನಿ. 2024 ಕರ್ನಾಟಕ ರಾಜ್ಯದ ಬಂಡೀಪುರದ ಆನೆ ವಯನಾಡು ಭಾಗದ ಒಂದು ವ್ಯಕ್ತಿಯನ್ನ ತುಳಿದು ಸಾಯಿಸ್ಬಿಡತ್ತೆ. ಆಗ ಸ್ವತಃ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನ ಬರೀತಾರೆ. ಪತ್ರ ಕೈ ಸೇರಿದೆ ತಡ, ಸಿದ್ದರಾಮಯ್ಯನವರು 15 ಲಕ್ಷದ ಚೆಕ್ ಅನ್ನು ಬರದೇ ಬಿಡ್ತಾರೆ. ಇನ್ನೂ ಕೇರಳ ಸರ್ಕಾರ ಅಲ್ಲಿ 1 ರೂಪಾಯಿ ಕೂಡ ಕೊಟ್ಟಿರಲಿಲ್ಲ. ಆದ್ರೆ ಏನ್ ಮಾಡುದು, ರಾಹುಲ್ ಗಾಂಧಿ ಅವರು ಹೇಳಿದಾರಲ್ವಾ, ಹಣ ಕೊಟ್ಟೆ ಬಿಟ್ರು. ಆದ್ರೆ ಆಮೇಲೆ ಪರ ವಿರೋಧ ಚರ್ಚೆಗಳಾಯ್ತು, ಆ ಕುಟುಂಬ ಅನುದಾನ ತಿರಸ್ಕಾರವನ್ನ ಮಾಡುತ್ತೆ, ಅದು ಬೇರೆ ಪ್ರಶ್ನೆ ಬಿಡಿ. ಆದ್ರೆ ನಾನ್ ಕೇಳ್ತಾ ಇರುವಂತದ್ದು, ವಯನಾಡು ಕ್ಷೇತ್ರದ ಮೇಲಿರುವಂತಹ ಮಲಯಾಳಿಗಳ ಮೇಲಿರುವಂತಹ ಆ ನಿಮ್ಮ ಪ್ರೀತಿ, ಆ ನಿಮ್ಮ ಕಾಳಜಿ ಕರ್ನಾಟಕದ ಮೇಲೆ ಇರ್ಬೇಕಲ್ವಾ, ಕನ್ನಡಿಗರ ಮೇಲೆ ಇರ್ಬೇಕಲ್ವಾ? ಕೇರಳದಲ್ಲಿ ಕಾಡಾನೆ ತುಳಿತಕ್ಕೆ ಒಳಗಾದಂಥವರಿಗೆ, ನೆರೆಗೆ ಮನೆ ಕಳ್ಕೊಂಡಂಥವರಿಗೆ 106 ಕೋಟಿ ಹಣವನ್ನ ಖರ್ಚು ಮಾಡ್ತೀರಾ ನೀವು? ಯಾರು? ಸಿದ್ದರಾಮಯ್ಯನವರು. ಅದೇ ಕರ್ನಾಟಕದಲ್ಲಿ ಇರುವಂತವರಿಗೆ ಏನೇ ಸಮಸ್ಯೆ ಬಂದ್ರು ಅದನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ನೀವು? ಇಲ್ಲ. ಯಾಕೆ? ಸಿದ್ದರಾಮಯ್ಯನವರೇ ದಯವಿಟ್ಟು ಹೇಳಿ ನಮಗೆ, ನಿಮಗೆ ಕನ್ನಡಿಗರಿಗಿಂತ ಮಲಯಾಳಿಗಳೇ ಹೆಚ್ಚಾದ್ರ ಅಂತ? ಇದು ಬಿಡಿ, ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನರು ಆನೆ ದಾಳಿಯಿಂದ ಸತ್ತಿದ್ದಾರೆ, ಜೀವ ಕಳ್ಕೊಂಡಿದ್ದಾರೆ. ಅಂಥವರಿಗೆ ಸರ್ಕಾರ ಅದೇ ಇಂಟ್ರೆಸ್ಟ್ ಅಲ್ಲಿ ಅನುದಾನವನ್ನು ಕೊಟ್ಟಿದ್ಯಾ? ಒಂದು ದೊಡ್ಡ ಲಿಸ್ಟ್ ಇದೆ, ಬೇಕಾದ್ರೆ ಕೊಡ್ತೀನಿ. ಇನ್ನೊಂದು ವಿಚಾರ, ಮೊನ್ನೆವರೆಗೂ ಕರ್ನಾಟಕದಲ್ಲಿ ಯೂರಿಯಾ ರಸಗೊಬ್ಬರದ ಸಮಸ್ಯೆ ಇದೆ. ಸಿದ್ದರಾಮಯ್ಯನವರು ಸೇರಿದ ಹಾಗೆ ಎಲ್ಲಾ ಕಾಂಗ್ರೆಸ್ ನಾಯಕರು ಮೋದಿಜಿ ಸರ್ಕಾರ ಯೂರಿಯಾ ಕೊಡ್ತಿಲ್ಲ, ಅದಿಲ್ಲ ಇದಿಲ್ಲ ಅಂತ ಟೀಕೆ ಮಾಡಿದ್ದೇ ಮಾಡಿತು. ಆದ್ರೆ ನೆನಪಿರ್ಲಿ ವೀಕ್ಷಕರೇ, ನಂಜನಗೂಡಿನ ಗೋದಾಮಿನಿಂದ ಸುಮಾರು 330 ಚೀಲದಲ್ಲಿದ್ದಂತಹ 15 ಟನ್ ಯೂರಿಯಾ ಗೊಬ್ಬರವನ್ನ ಅಕ್ರಮವಾಗಿ ಕೇರಳಕ್ಕೆ ಲಾರಿ ಮೂಲಕ ಸಾಗಿಸಲಾಗ್ತಾ ಇತ್ತು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದ ಮೂಲೆಹೊಳೆ ಚೆಕ್ ಪೋಸ್ಟ್ ಅಲ್ಲಿ ಯೂರಿಯಾ ಗೊಬ್ಬರ ಇದ್ದಂತಹ ಲಾರಿಯನ್ನ ಅಡ್ಡಗಟ್ಟಿ ಪೊಲೀಸರು ವಶಕ್ಕೆ ಪಡಿತಾರೆ. ಯೂರಿಯಾ ಗೊಬ್ಬರವನ್ನ ಅಂತಾರಾಜ್ಯ ಸಾಗಾಟಕ್ಕೆ ಅನುಮತಿ ಇಲ್ಲದಿದ್ರು ಹೆಂಗೆ ಸಾಗಾಟ ಮಾಡ್ತಾ ಇದ್ರು? ಯಾರ ಅನುಮತಿ ಮೇರೆಗೆ ಈ ಸಾಗಾಟ ಆಗ್ತಾ ಇತ್ತು? ಸಿದ್ದರಾಮಯ್ಯನವರಿಗೆ ಗೊತ್ತಿರಬೇಕಲ್ವಾ? ಹೇಳಿ ಸಿದ್ದರಾಮಯ್ಯನವರೇ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೇರಳಕ್ಕೆ 10 ಕೋಟಿ ಅನುದಾನವನ್ನು ಕೊಡೋದಕ್ಕೆ ದುಡ್ಡಿದೆ. ಆದ್ರೆ ಕನ್ನಡಿಗರು ಅಭಿವೃದ್ಧಿ ಕೆಲಸವನ್ನ ಕೇಳಿದ್ರೆ ನಯಾ ಪೈಸೆ ಇಲ್ಲ. ಯಾಕೆ 5 ಗ್ಯಾರಂಟಿ ಕೊಟ್ಟಿಲ್ವಾ ಅಂತ ಜನರನ್ನೇ ಪ್ರಶ್ನೆ ಮಾಡೋಕ್ ಬರ್ತಾರೆ. ಏನ್ ನಿಮ್ ಜೇಬಿಂದ ಕೊಡ್ತಾ ಇದ್ದೀರಾ? ಹೊಸ ರಸ್ತೆಯನ್ನ ಮಾಡೋದು ಬಿಡಿ, ಬೆಂಗಳೂರಲ್ಲಿ ಬಿದ್ದಂತಹ ಗುಂಡಿಯನ್ನ ಮುಚ್ಚೋದಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಎಷ್ಟೋ ಜನರು ಈ ಗುಂಡಿಗೆ ಬಲಿಯಾಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಹೆಂಗ ಅರ್ಥ ಆಗ್ಬೇಕಿದೆಲ್ಲ? ಗುತ್ತಿಗೆದಾರರ 10 ಬಾರಿ ಬಾಕಿ ಬಿಲ್ ಕೊಡಿ ಅಂತ ಸಿಎಂ ಮನೆಗೆ, ಡಿಸಿಎಂ ಮನೆಗೆ ಅಲ್ದಾಡಿದ್ದೆ ಬಂತು. 1 ರೂಪಾಯಿ ಬಿಡುಗಡೆ ಆಗ್ತಾ ಇಲ್ಲ. ಅಂದಾಜು 35,000 ಕೋಟಿ ರೂಪಾಯಿ ಗುತ್ತಿಗೆದಾರರ ಬಿಲ್ ಬಾಕಿ ಇದೆ. ಸರ್ಕಾರ ಒಂದು 2 ವರ್ಷ ಆದ್ರೂ ಒಂದು ನಯ ಪೈಸೆ ಕೊಟ್ಟಿಲ್ಲ. ಆದ್ರೆ ಕೇರಳಕ್ಕೆ ಕೇಳದಿದ್ರು ಕೊಡೋದೆ. ಏನ್ರಿ ಇದು ನಿಮ್ಗಳ ನಾಟಕನೋ ಅಥವಾ ನಮ್ಮ ಜೊತೆ ಆಟನೋ? ಏನಂತ ಹೇಳೋದು ಇದಕ್ಕೆ? ಯಾವತ್ತಾದ್ರೂ ಹೀಗೆ ಮಾನವೀಯತೆಯ ಆಧಾರದ ಮೇಲೆ ಕೇರಳ ರಾಜ್ಯ ಸರ್ಕಾರ ಕರ್ನಾಟಕಕ್ಕೆ 1 ರೂಪಾಯಿಯನ್ನು ಕೊಟ್ಟಿದೆಯಾ? ಹೇಳಿ ನೋಡೋಣ. ಆದ್ರೆ ನಾವು ಮಾತ್ರ ಕೇರಳಕ್ಕೆ ಮಾತ್ರ ಅಲ್ಲ, ರಾಹುಲ್ ಗಾಂಧಿ ಹೇಳಿದ್ರೆ ತೆಲಂಗಾಣಕ್ಕೆ ಬೇಕಾದ್ರೂ 100 ಕೋಟಿ ಅನ್ನೋದಕ್ಕಿಂತ ಜಾಸ್ತಿನೇ ಕೊಟ್ಟು ಬಿಡ್ತಾರೆ.
ಸಿದ್ದರಾಮಯ್ಯನವರೇ, ನಾನು ಇನ್ನು ಮುಂದೆ ಚುನಾವಣೆಗೆ ನಿಲ್ಲಲ್ಲ, ಇದೇ ನನ್ನ ಕೊನೆಯ ಅವಧಿ ಅಂತ ನೀವು 10 ಬಾರಿ ಹೇಳಿದ್ದೀರಿ. ಅದಕ್ಕೆ ನಾನು ಕೇಳ್ತಾ ಇರುವಂಥದ್ದು, ಆಯಿತು ಇದು ಕೊನೆಯ ಬಾರಿ ಅಲ್ವಾ, ಅಟ್ಲೀಸ್ಟ್ ಈ ಅವಧಿಯಲ್ಲಾದರೂ ಈ ಮುಸ್ಲಿಂ ಓಲೈಕೆ, ಈ ಹೈಕಮಾಂಡ್ ಓಲೈಕೆ ಇವೆಲ್ಲವನ್ನ ಬಿಟ್ಟು ಜನರ ನಾಡಿನ ಅಭಿವೃದ್ಧಿಗೆ ಒಂದು ಸ್ವಲ್ಪ ಆದರೂ ಕೆಲಸವನ್ನ ಮಾಡಿ ಅಲ್ಲ. ನಿಮ್ಮನ್ನ ನಂಬಿಕೊಂಡು ಅದೊಂದಷ್ಟು ಜನ ವೋಟನ್ನು ಹಾಕಿದ್ರಲ್ವಾ, ಅದಕ್ಕಾದ್ರೂ ಮರ್ಯಾದೆ ಕೊಡಿ ಅಂತ. ಏನೇ ಕೇಳಿದ್ರು ನಾನು 10 ಕೆಜಿ ಅಕ್ಕಿ ಕೊಟ್ಟಿದ್ದೀನಿ ಅಂತ ಎದೆ ಉಬ್ಬಿಸಿ ಹೇಳ್ತೀರಲ್ವಾ, ಆ 10 ಕೆಜಿ ಅಕ್ಕಿಯಲ್ಲಿ 5 ಕೆಜಿ ಅಕ್ಕಿ ಮೋದಿ ಸರ್ಕಾರ ಕೊಡ್ತಾ ಇರುವಂಥದ್ದು ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಸಿದ್ದರಾಮಯ್ಯನವರೇ, ವಯನಾಡು ಕ್ಷೇತ್ರಕ್ಕೆ 10 ಕೋಟಿ ಕೊಡ್ತೀರಿ ಅಂತಂದ್ರೆ ನಮ್ಮ ರಾಜ್ಯ ಸುವರ್ಣ ಯುಗದಲ್ಲಿದೆಯಾ ಹೇಳಿ ಸಿದ್ದರಾಮಯ್ಯನವರೇ? ನಮ್ಮಲ್ಲಿ ಇಲ್ಲಿ ಗುಂಡಿ ಮುಚ್ಚೋದಕ್ಕೆ ದುಡ್ಡಿಲ್ಲ, ಎಲ್ರಿಗೂ ಗೊತ್ತು. ಹಳ್ಳಿ ಭಾಗದ ರೋಡ್ಗಳಲ್ಲಿ ಜನರು ಭತ್ತ ನಾಟಿ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸ ಬಿಡಿ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೇಜಾರಾಗೋಗ್ಬಿಟ್ಟಿದೆ ಕೇಳಿ ಕೇಳಿ. ಮೊನ್ನೆ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದೀರಿ. ಅದು ಇನ್ನೂ ಮುಟ್ಟಿಲ್ಲ. ಪಾಪ JDS BJP ಶಾಸಕರ ಪರಿಸ್ಥಿತಿ ಬಿಡಿ, ಕೇಳೋರೇ ಇಲ್ಲ. ಹಾಗಾಗಿ CM ಸಿದ್ದರಾಮಯ್ಯನವರೇ, ಒಂದು ನೆನಪಲ್ಲಿರಲಿ, ನೀವು ಕರ್ನಾಟಕದ CM, ಕೇರಳದ CM ಅಲ್ಲ. ಅಷ್ಟಕ್ಕೂ ನಿಮಗೆ ಗಾಂಧಿ ಕುಟುಂಬನೇ ಹೆಚ್ಚು, ಕೇರಳಕ್ಕೆ ಅನುದಾನವನ್ನು ಕೊಡ್ತೀನಿ ಅನ್ನೋದಾದ್ರೆ ಅಲ್ಲಿಗೆ ಹೋಗಿ ಅಲ್ಲೇ ಚುನಾವಣೆಗೆ ನಿಂತು ಅಲ್ಲೇ ಗೆದ್ದುಬಿಡಿ. ಅದನ್ನ ಬಿಟ್ಟು ಪ್ರತಿದಿನ ಈ ರೀತಿ ಕನ್ನಡಿಗರನ್ನ, ಕರ್ನಾಟಕವನ್ನ ದಯವಿಟ್ಟು ಅವಮಾನ ಮಾಡಬೇಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.